ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ಮಾತು ಅನರ್ಹರು ಪಡೆಯುತ್ತಿದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆ ಏನಿದೆ ಅದು ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ತರವಾದಂತಹ ಯೋಜನೆ. ಯಾರು ಕೂಡ ಹಸಿವಿಂದ ಇರಬಾರ್ದು ಅಂತ ಹೇಳಿ ಈ ಒಂದು ಯೋಜನೆಯನ್ನು ತಂದಿದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅನರ್ಹರು ಪಡೆಯುತ್ತಿದ್ದಾರೆ ಅನ್ನಭಾಗ್ಯ ಯೋಜನೆಯ ಒಂದು ಭಾಗ್ಯ ಅಂತ ಹೇಳಲಾಗ್ತಾ ಇದೆ. ಅನರ್ಹ BPL ಕಾರ್ಡ್ದಾರರ ವಿರುದ್ಧ ಆಹಾರ ಇಲಾಖೆ ಈಗ ಬೇಟೆಯನ್ನು ಶುರು ಮಾಡಿದೆ. ರಾಜ್ಯದಲ್ಲಿ 13,000 ಅನರ್ಹರು BPL ಕಾರ್ಡ್ಗಳನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿಯವರೆಗೆ 4.9 ಲಕ್ಷ ಅನರ್ಹ BPL ಕಾರ್ಡುದಾರರು ಇದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು 8 ಲಕ್ಷ ಅನರ್ಹ BPL ಕಾರ್ಡ್ ಪಡೆದುಕೊಂಡಿದ್ದಾರೆ. ಹಂತವಾಗಿ ಅನರ್ಹರ ಒಂದು BPL ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ, 4.6 ರದ್ದು ಮಾಡಿದ್ದೀವಿ ಆಗಲೇ ಅಂತ ಹೇಳ್ತಾ ಇದೆ. 5.13 ಲಕ್ಷ ಫಲಾನುಭವಿಗಳು 1-2 ಲಕ್ಷ ಏನಿದ್ದಾರೆ ಅವ್ರಿಗೆ ನಾವು ಕೊಡ್ತೀವಿ ಏನೇ ಇದ್ರು. ಬಟ್ ಆದರೆ ಯಾರು ಸುಮ್ಮನೆ ತಗೊಂಡಿದ್ರೆ ಅವ್ರನ್ನ ಬಿಡಲ್ಲ ಅಂತ. ಆದರೂ BPL ಕಾರ್ಡ್ ಕೆಲವರು ಏನಿದ್ದಾರೆ ಅಕ್ರಮವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅಕ್ರಮವಾಗಿ ಕಾರ್ಡ್ ಪಡೆದವರಿಗೆ ಇನ್ನು ಮುಂದೆ ಬೀಳಲಿದೆ ಭಾರೀ ದಂಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ. ಇಷ್ಟು ದಿನ ಅಕ್ರಮವಾಗಿ ಕಾರ್ಡ್ ಪಡೆದವರಿಗೆ ದಂಡ ಹಾಕ್ತಿರ್ಲಿಲ್ಲ, ಆದರೆ ಇನ್ನು ಮುಂದೆ ಹಾಕ್ತೀವಿ. ಯಾರು ನಾವು BPL ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಅಂತ ಏನು ಹೇಳ್ತೀವಿ, ಅತಿ ಬಡವರು ಏನಿರ್ತಾರೆ, ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನಾವು BPL ಕಾರ್ಡನ್ನು ಕೊಡ್ತೀವಿ. ಅವರ ಒಂದು ಕುಟುಂಬ ಚೆನ್ನಾಗಿರಲಿ ಅನ್ನೋಂಥ ರೀತಿಯಲ್ಲಿ ಅವರಿಗೆಲ್ಲ ಒಂದು ಸೌಲಭ್ಯ ಸಿಗಲಿ ಅಂತ. ಆದರೆ ಕೆಲವರು ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ರು ಕೂಡ, ದುಡ್ಡಿದ್ರು ಕೂಡ 4-5 ಮನೆಗಳನ್ನು ಕಟ್ಟಿಸಿ ಬಾಡಿಗೆಯನ್ನು ಕೊಡ್ತಾ ಇದ್ರು. ದೊಡ್ಡ ದೊಡ್ಡ ಕಾರುಗಳಿದ್ರೂ ಕೂಡ, ಅಥವಾ ಬೇರೆ ಆಸ್ತಿ ಪಾಸ್ತಿಗಳಿದ್ರು, ಹೊಲ ಎಲ್ಲ ಇದ್ದರೂ ಕೂಡ, 100 ಎಕರೆ ಹೊಲ ಜಮೀನು ಇದ್ದರೂ ಕೂಡ ಅಂಥವರು ಕೂಡ BPL ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಂಥವ್ರು ಯಾರು ಕೂಡ ಈ ಒಂದು BPL ಕಾರ್ಡನ್ನು ತೆಗೆದುಕೊಳ್ಳೋಕೆ ಅರ್ಹರಲ್ಲ. ಹೀಗಾಗಿ ಇಂಥವರ ಸಂಖ್ಯೆ ಜಾಸ್ತಿ ಆಗಿದೆಯಾ ಅದನ್ನು ಗಮನಿಸ್ತಾ ಇದೆ ಈಗ ಆಹಾರ ಇಲಾಖೆ. ನಾವು ಯಾರು ಫಲಾನುಭವಿಗಳು ನಿಜವಾದವರಿದ್ದಾರೆ ಅವರಿಗೆ ನಾವು ಕೊಡ್ತೀವಿ. ಯಾರು ಈ ರೀತಿಯಾಗಿ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಈ ಒಂದು ಕಾರ್ಡ್ನ ಅಗತ್ಯ ಇಲ್ಲ, ನಾವು ಕೊಡೋದು ಇಲ್ಲ. ಒಂದು ವೇಳೆ ಅವರು ಅಕ್ರಮವಾಗಿ ಏನಾದರೂ ಕಾರ್ಡ್ಗಳನ್ನು ಪಡೆದುಕೊಂಡಿದ್ರೆ ಅದನ್ನು ವಾಪಸ್ ಕೊಡಿ, ಇಲ್ಲಾಂದರೆ ನಾವು ನಿಮಗೆ ದಂಡವನ್ನು ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಯಾರೂ ಕೂಡ ದಂಡ ಹಾಕ್ತಾ ಇರಲಿಲ್ಲ ಈ ರೀತಿಯಾಗಿ ಪಡೆದುಕೊಂಡವರು. ಆದರೆ ಇನ್ನು ಮುಂದೆ ನಾವು ಹಾಗೆ ಬಿಡಲ್ಲ. ದಿನೇ ದಿನ ಅಕ್ರಮವಾಗಿ ಅನ್ನಭಾಗ್ಯ ಯೋಜನೆ ದುರ್ಬಳಕೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಬೇರೆ ಕಡೆ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿಯನ್ನು ಜನರು ಮತ್ತು ಏನು ಯಾರು ಕೊಡ್ತಾರೆ ಈ ಒಂದು ಅಕ್ಕಿಯನ್ನು ಕೊಡ್ತಾರಲ್ವ, ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಯ ಒಂದು ಜನರು ಅವರು ಬೇರೆ ಕಡೆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಸಾಕಷ್ಟು ಕಡೆ ಸಿಕ್ಕಿಬಿದ್ದಿದ್ರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ವು ಕರ್ನಾಟಕದ ಅನ್ನಭಾಗ್ಯ ಒಂದು ಅಕ್ಕಿ. ಹೀಗಾಗಿ ಇದನ್ನು ಗಮನಿಸಿದಂತಹ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತೀವಿ. ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಕಾರ್ಡ್ ಕೊಡ್ತೀವಿ, ಅನರ್ಹರಿರೋರಿಗೆ ನಾವು ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಇವಾಗ ಖಡಕ್ಕಾಗಿ ಹೇಳಿದೆ. ಮತ್ತು ಈಗ BPL ಅಂದರೆ ಈ ಕಾರ್ಡ್ಗಳನ್ನು ರದ್ದು ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ಮುಂದೆ ಯಾರೇ ಇದ್ರೂ ಕೂಡ ಈ ರೀತಿ ತೆಗೆದುಕೊಂಡಿದ್ರೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.